ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಬಸವಶಿವ ಯೋಗಿ ಸಮಿತಿ ವತಿಯಿಂದ ಪಂಡಿತ್ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಮತ್ತು ಶರಣಗುಂಡಯ್ಯ ಕುಂಬಾರವರ ಶರಣೋತ್ಸವವು ಇಲ್ಲಿಯ ಸಾಯಿ ಪ್ಯಾಲೇಸ್ನಲ್ಲಿ ಜರುಗಿತು. ಕೊಪ್ಪಳ ಈಶ್ವರ ವಿದ್ಯಾಲಯದ ಮುಖ್ಯ ಸಂಚಾಲಕಿ ಬ್ರಹ್ಮಕುಮಾರಿ ರೋಹಿಣಿ ಅಕ್ಕನವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರತಿಯೊಬ್ಬರೂ ಪರೋಪಕಾರಿ ಕೆಲಸದಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಜೀವನವನ್ನು ರೂಢಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನ್ಯಾಯವಾದಿ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ಸಾವಿತ್ರಿ ಗೊಲ್ಲರ್ ಅವರು ಪಂಡಿತ ಪುಟ್ಟರಾಜ ಗವಾಯಿಗಳ ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯೆ ತಾವರಗೇರಿಯ ಸುವರ್ಣ ಕುಂಬಾರವರು ಶರಣಗುಂಡಯ್ಯ ಕುಂಬಾರವರು ಕುರಿತು ಉಪನ್ಯಾಸ ನೀಡಿದರು. ಬಸವ ಶಿವಯೋಗಿ ಸಮಿತಿ ಅಧ್ಯಕ್ಷೆ ಸಂಗಣ್ಣ ತೆಂಗಿನಕಾಯಿ, ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಪಲ್ಯದ ಮಾತನಾಡಿದರು. ಸಮಾರಂಭದಲ್ಲಿ ಗೀತಕ್ಕ, ಡಾಕ್ಟರ್ ನಂದಿತಾ ದಾಂಡ್ರೆಡ್ಡಿ, ಅನಸೂಯ ತೆಂಗಿನಕಾಯಿ, ನಿರ್ಮಲಾ ಗಾಂಜಿ, ಸುನೀತಾ ಪತಂಗರಾಯ್, ನೀಲಮ್ಮ ಯರಾತಿ, ವೀಣಾ ಹೊಸಮನಿ, ಮಹಿಳಾ ಘಟಕದ ಸರ್ವ ಸದಸ್ಯರು ಭಾಗವಹಿಸಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಜಾತಿಯ ವಿಂಗಡಣೆ, ಜಾತಿಗಳಲ್ಲಿ ಸಮಾನತೆ, ಸ್ತ್ರೀ ಪುರುಷರಲ್ಲಿ ಸಮಾನತೆ, ಪರಸ್ಪರರಲ್ಲಿ ಭ್ರಾತೃತ್ವ, ಸ್ನೇಹ, ಪ್ರೀತಿ ಇವೆಲ್ಲ ಭಾವನೆಗಳನ್ನು ಮೂಡಿಸುತ್ತಾ ಸಮಾಜದ ಅಭಿವೃದ್ಧಿಗಾಗಿ, ಸಮಾಜದ ಶ್ರೇಯಸ್ಸಿಗಾಗಿ ನಮ್ಮ ಶರಣರು ಅತ್ಯಂತ ನಿಷ್ಕಾಮವಾಗಿ ಆದ್ರೆ ಅವರು ಹುಟ್ಟಿದಂತ ಊರನ್ನ ಬಾಲ್ಕಿ ಅಂತ ಹೇಳಿ ಗುರುತಿಸ್ತಾರೆ. ಯಾಕಂದ್ರೆ ಅಲ್ಲಿ ಕುಂಬಾರ ಗುಂಡಯ್ಯ ಅವರ ಒಂದು ದೇವಸ್ಥಾನನೂ ಅದ, ಅಲ್ಲಿ ಕುಂಬಾರ ಸಮಾಜದ ಜನರು ಇದ್ದಾರೆ. ಆಮೇಲೆ ಅಲ್ಲಿಯ ಪಟ್ಟದೇವರು ಕುಂಬಾರ ಸಮಾಜದ ಜನರನ್ನ ಬಾಲ್ಕಿಯ ಪಟ್ಟದೇವರು ಏನಿದಾರ ಅವರು ಬಹಳ ಗೌರವದಿಂದ ನೋಡ್ತಾರೆ. ಆಮೇಲೆ ಅಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ತಾರೆ. ನಾವು ಬಾಲ್ಕಿಗೆ ಹೋಗಿದ್ವಿ, ಅಲ್ಲಿ ನೋಡಿದಾಗ ನಮಗೆ ಬಹಳ ಖುಷಿ ಅನಿಸ್ತು. ಈಗ ಗುಂಡಯ್ಯ ಅವರು 12ನೇ ಶತಮಾನದವರು ಅಂತ, ಅಂದ್ರೆ ಬಸವಣ್ಣರ ಸಮಕಾಲೀನರು ಅಂತ ರಗಳೆಗಳನ್ನು ಬರ್ದಿಲ್ಲ. ಅವರು ಕೇವಲ ದೇವರ ಬಗ್ಗೆ, ವಿಪಕ್ಷದ ಮಕ್ಕಳಿಗೆ ಒಂದು ದಾರದೀಪವನ್ನು ಹಚ್ಚಿಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಅಂತಹ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮನ್ನ ಇವತ್ತು ಅಗಲಿ ಹೋಗಿದ್ದಾರೆ ಅಂದ್ರೆ ಅವರು ದೇವರುಗಳಾಗಿ ನಮ್ಮ ಮುಂದೆ ಇದ್ದಾರೆ. ಅಂತಹ ವ್ಯಕ್ತಿಗಳ ಬಗ್ಗೆ ಇವತ್ತು ನಾವೆಲ್ಲರೂ ಅವರ ಜಯಂತಿಯನ್ನ ನೆನೆಸಿಕೊಳ್ಳೋದರ ಮೂಲಕ ಅವರು ಕೊಟ್ಟಂತ ಒಂದು ಕೊಡುಗೆಯನ್ನ ಅವರು ಸಮಾಜಕ್ಕೆ ನೀಡಿದಂತ ಚರಿತ್ರೆಯನ್ನ ಹೇಳಿಕೊಟ್ಟಂತ